ಕರ್ನಾಟಕದಲ್ಲಿ ಕಳೆದ 6 ತಿಂಗಳಿಂದ ಶಿವಸೇನಾ ಪಕ್ಷ ಕಾರ್ಯನಿರ್ವಹಿಸ್ತಾ ಇದೆ. 6 ತಿಂಗಳ ಸುದೀರ್ಘ ಪ್ರವಾಸದಲ್ಲಿ ಸುಮಾರು 12 ಜಿಲ್ಲೆಗಳನ್ನು ನಾವು ಪ್ರವೇಶ ಮಾಡಿದ್ದೇವೆ. ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡುವುದರ ಜೊತೆಗೆ ಅಲ್ಲಿನ ಸಮಸ್ಯೆಗಳ ವಿರುದ್ಧ ಹೋರಾಟವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಈ ಶಿವಸೇನಾ ಪಕ್ಷ ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಬರೀ ಮಹಾರಾಷ್ಟ್ರ ಅಲ್ಲ, ಇಡೀ ದೇಶಾದ್ಯಂತ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಭ್ರಷ್ಟಾಚಾರದ ವಿರುದ್ಧ, ಭಯೋತ್ಪಾದನೆಯ ವಿರುದ್ಧ, ಹೋರಾಟ ಮಾಡಲಿಕ್ಕೆ ಮತ್ತು ಅಭಿವೃದ್ಧಿ ಹಾಗೂ ಕಟ್ಟರ್ ಹಿಂದುತ್ವಕ್ಕಾಗಿ ನಮ್ಮ ಪಕ್ಷ ಕಾರ್ಯನಿರ್ವಹಿಸ್ತಾ ಇದೆ. ಮತ್ತು ಬರುವಂತಹ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದೀವಿ. ಇನ್ಕ್ಲೂಡಿಂಗ್ ಬಾಗಲಕೋಟೆಯ, ದಾವಣಗೆರೆಯ ಉಪಚುನಾವಣೆ, ಬರುವಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಮಟ್ಟದಲ್ಲಿಯೂ ಕೂಡ ನಮ್ಮ ಪಕ್ಷ ಸ್ಪರ್ಧೆ ಮಾಡ್ತಾ ಇದೆ. ವೈಫಲ್ಯವನ್ನು ಖಂಡಿಸಿ ನಮ್ಮ ಪಕ್ಷದ ತಂಡ ರಾಜ್ಯಪಾಲರಿಗೆ ಭೇಟಿಯಾಗಿ ಸರ್ಕಾರದ ವೈಫಲ್ಯದ ವಿರುದ್ಧ ನಾವು ದೂರನ್ನು ಕೊಡೋರಿದ್ದೀವಿ. ಇನ್ನು ಚರಂತಿ ಮಠ್ ಅವರು ಇಷ್ಟು ದಿನ ಎಲ್ಲಿದ್ರೋ ಏನೋ ಗೊತ್ತಿಲ್ಲ, ಈ ಘಟನೆ ಆದ ತಕ್ಷಣವೇ ಆ ರಸ್ತೆಯನ್ನು ಅವ್ರ ಅಪ್ಪಂದ ಅಂತ ಕೇಳ್ತಾರೆ. ನೀವು ಗೆದ್ದಾಗ, ನಿಮ್ಮ ಸರ್ಕಾರ ಇದ್ದಾಗ ಇವರನ್ನು ಹದ್ದು ಬಸ್ತಿನಲ್ಲಿಟ್ಟು ಸರಿಯಾದ ಪಾಠ ಕಲಿಸಿದ್ರೆ ಇವತ್ತು ನಿಮಗೆ ಅವರ ಅಪ್ಪನ ನೆನಪಾಗ್ತಿರ್ಲಿಲ್ಲ. ಸೋತು ಮನೆ ಸೇರಿದಿರಿ, ಪ್ರಚಾರಕ್ಕಾಗಿ ಅವ್ರ ಅಪ್ಪಂದ ಅಂತ ಕೇಳ್ತೀರಿ. ಹಿಂದೆ ಇದೇ ಒಂದು ಸಂದರ್ಭದಲ್ಲಿ ಮುಸಲ್ಮಾನರ ಓಲೈಕೆ ನೀವು ಎಷ್ಟು ಮಾಡಿದ್ರಿ? ಶಾಂತಿ ಪ್ರಿಯರು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ? ಜನ್ಮಕ್ಕೆ ಹೋಗೋ. ಭಾರತೀಯ ಮುಸಲ್ಮಾನರು ಬಹಳ ಶಾಂತಿ ಪ್ರಿಯರು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ? ಜನ್ಮಕ್ಕೆ ಹೋಗೋ. ಅಧಿಕಾರ ಇದ್ದಾಗ, ಗೆದ್ದಾಗ ಶಾಂತಿ ಪ್ರಿಯರು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ? ಮುಸಲ್ಮಾನರು ಶಾಂತಿ ಪ್ರಿಯರು, ಸೋತಾಗ ಅವ್ರ ಅಪ್ಪಂದ ಅಂತ ನೀವು ಕೇಳ್ತೀರಿ. ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಯಾರಿದಾರಲ್ಲ A1 ಆರೋಪಿ ಮತ್ತು ಆ ಮುಸ್ಲಿಂ ಮಸೀದಿಯ ಆಶ್ರಯ ಕೊಟ್ಟಂಥವ್ರು, ಮೌಲ್ವಿ, ಆ ಅಧ್ಯಕ್ಷ ದರ್ಗಾ ಕಮಿಟಿದು, ಇವ್ರನ್ನೆಲ್ಲ ಕೇಸ್ ಹಾಕಿ ಒಳಗಡೆ ಕಳಿಸ್ಬೇಕ್ರಿ. ಅಂದ್ರೆ ಮುಂದೆ ಮಸೀದಿಯವ್ರು ಯಾರು ಈ ತರದ್ದು ಚಟುವಟಿಕೆಗೆ ಅವಕಾಶ ಕೊಡೋದಿಲ್ಲ. ಕೇವಲ ಕಲ್ಲು ಹೊಡೆದು 4 ಜನರನ್ನ ಡ್ರಾಪ್ ಕೊಟ್ಟವ್ರಿಗೆಲ್ಲ ನೀವು ಅರೆಸ್ಟ್ ಮಾಡಿ ಒಳಗೆ ಹಾಕ್ತೀರಿ. ಬೇರೆ ಬೇರೆ ಕೇಸ್ನಲ್ಲಿ ಕಲ್ಲು ಚಪ್ಪಲಿ ಇಟ್ಟು ತೂರಾಟ ಮಾಡುವಂತಹ ಆ ಸಮಿತಿ ಅಧ್ಯಕ್ಷರ ಮೇಲೆ ಯಾಕೆ ಕೇಸ್ ಹಾಕೋದಿಲ್ಲ? ಯಾಕೆ ಅರೆಸ್ಟ್ ಮಾಡೋದಿಲ್ಲ? ಇಂಥ ಗಲಾಟೆ ಆದಾಗೆ ನಮ್ಮ ರಾಜಕೀಯ ನೇತಾರರು ಎದ್ದು ಕೂತ್ಕೊಳ್ತಾರೆ. ನಾಚಿಕೆ ಆಗ್ಬೇಕು ನಮಗೆ. ಬಸವಣ್ಣನವರ ಪುತ್ಥಳಿ ತಯಾರಾಗಿದೆ, ಶಿವಾಜಿ ಮಹಾರಾಜರ ಪುತ್ಥಳಿಯೂ ಕೂಡ ಇವತ್ತು ತುಕ್ಕು ಹಿಡಿದ ಕೂತ್ಕೊಂಡಿದೆ. ಇಲ್ಲಿವರೆಗೂ ಸ್ಥಾಪನೆ ಮಾಡ್ಲಿಕ್ಕಾಗದಂತಹ ಅಸಮರ್ಥ ನಮ್ಮ ಬಿಜೆಪಿ ನಾಯಕರು ಇಲ್ಲಿ ಇದ್ದಾರೆ. ಆದರೆ ಆ ಮುಸ್ಲಿಮರು ಓಣಿ ಮತ್ತು ಮಸೀದಿ ಏನ್ ಪಾಕಿಸ್ತಾನದಲ್ಲಿದೆ ಏನ್ರಿ? ಇವರೆಲ್ಲ ಕಾಂಗ್ರೆಸ್ಸಿನ ಬ್ರದರ್ಸ್. ಹೀಗಾಗಿ ಇವತ್ತು ಹಿಂದೂಗಳು ಭಯದಿಂದ ಜೀವನ ಮಾಡಬೇಕಾಗಿದೆ. ಶಿವಸೇನಾ ಪಕ್ಷ ಇದು ಉಗ್ರವಾಗಿ ಖಂಡಿಸ್ತದೆ. ಇಲ್ಲಿಯ ಹಿಂದೂಗಳು ಇನ್ಮೇಲೆ ಶೋಭಾಯಾತ್ರೆ ಮಾಡಬೇಕಾದ್ರೆ ನೀವು ಟ್ರಕ್ನಲ್ಲಿ ಕಲ್ಲುಗಳು ಇಟ್ಕೊಳ್ಳಿ. ಆ ಕಡೆಯಿಂದ ಏನಾದರೂ ಕಲ್ಲು ಬಂದರೆ ಅದಕ್ಕೆ ತಕ್ಕ ಉತ್ತರ ಕೊಡೋಂಗಾಗತ್ತೆ. ಇಲ್ಲದೆ ಹೋದರೆ ಪೊಲೀಸರು ಪೆಟ್ಟು ತಿಂತಾರೆ, ಅಮಾಯಕ ಹಿಂದೂಗಳು ಕೂಡ ಪೆಟ್ಟು ತಿಂದು ನಾವು ಮನೆಗೆ ಹೋಗಬೇಕು. ಅವರು ರಾಜಾರೋಷವಾಗಿ
ನಾಮಕೆ ವಾಸ್ತೆ ಪೊಲೀಸರು ಅರೆಸ್ಟ್ ಮಾಡಿ ರಾಜಾತಿಥ್ಯವನ್ನು ಕೊಟ್ಟು ಜಮೀರ್ ಅಹಮದ್ ಅಂತವ್ರು ಅವ್ರ ಮನೆಗೆ ದುಡ್ಡು ಕೊಟ್ಟು ರೇಷನ್ ಕೊಟ್ಟು ಆರಾಮಾಗಿ ಅವ್ರನ್ನ ಬಿಡಿಸ್ಕೊಂಡು ಬರ್ತಾರೆ. ಈ ವ್ಯವಸ್ಥೆ ಬದಲಾಗಬೇಕಾದ್ರೆ ಹಿಂದೂಗಳು ಕೂಡ ಕ್ಷಾತ್ರದಿಂದ ಹೋರಾಟ ಮಾಡಬೇಕು. ಸಕಲ ಸಿದ್ಧತೆಯೊಂದಿಗೆ ನಾವು ಶೋಭಾಯಾತ್ರೆ ಮಾಡಬೇಕು. ಬರೇ DJ ಗುಲಾಲ್ ಪಟಾಕಿ ತೊಗೊಂಡು ಹೋದ್ರೆ ನಮ್ಮ ಶೋಭಾಯಾತ್ರೆ ನಡೆಯೋದಿಲ್ಲ ಇನ್ಮೇಲೆ. ಸರ್ ನೋಡಿ, ನಾವು ಕರ್ನಾಟಕದವರು, ಕನ್ನಡದ ಅನ್ನ ಕನ್ನಡದ ನೀರನ್ನು ಕುಡಿಯುವಂಥವ್ರು, ಕನ್ನಡದಲ್ಲೇ ಉಸಿರಾಡುವಂಥವ್ರು. ನಮ್ದೇನಿದ್ರೂ ಕೂಡ ನಮ್ಮ ನಿಲುವು ಕನ್ನಡ ಕರ್ನಾಟಕ ಪರ ಇರುತ್ತೆ. ಇಷ್ಟಕ್ಕೂ ಈ ವಿಷಯ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರೋದರಿಂದ ಸುಪ್ರೀಂ ಕೋರ್ಟ್ನ ತೀರ್ಪು ಏನು ಬರ್ತದೆ ಅದು ಇಡೀ ದೇಶದ ಜನತೆ ಒಪ್ಕೊಳ್ಬೇಕು. ಇದು ನಮ್ಮ ಒಪಿನಿಯನ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.